ನಮಸ್ತೆ ಆತ್ಮೀಯರೇ. ಪ್ರಕೃತಿ ಮತ್ತೆ ಪರಿಸರ ಇದು ಎರಡು ಬಹಳ ಅದ್ಭುತವಾದ ಒಂದು ವಿಚಾರಗಳು. ಪ್ರಕೃತಿ ಮತ್ತೆ ಪರಿಸರ ಇದರಲ್ಲಿ ಅನೇಕ ರೀತಿಯ ವಿಜ್ಞಾನ, ತಂತ್ರಜ್ಞಾನ, ಅಭಿವೃದ್ಧಿ, ಸಮತೋಲನ ಎಲ್ಲವೂ ಇದೆ. ಪ್ರಕೃತಿಯನ್ನ ನಾವು ಯಾರೂ ನಾಶ ಮಾಡಕ್ಕಾಗೋದಿಲ್ಲ. ಒಂದು ವೇಳೆ ನಮ್ಮ ದುರ್ಬುದ್ಧಿಗಳಿಂದ, ನಮ್ಮ ವಿಪರೀತ ಆಸೆಯಿಂದ, ದುರಾಸೆಯಿಂದ ನಾವೇನಾದರೂ ಅದರ ಮೇಲೆ ದೌರ್ಜನ್ಯ ಮಾಡಿದರೆ ಅದು ಯಾವ ರೀತಿ ಸೇಡನ್ನು ತೀರಿಸ್ಕೊಳ್ಬೇಕು ಅನ್ನೋದು ಅದಕ್ಕೆ ಚೆನ್ನಾಗಿ ಗೊತ್ತಿದೆ. ಆದರೆ ಸ್ವಲ್ಪ ನಾವು ಕಾಯಬೇಕು. ಈ ಪ್ರಕೃತಿ ಮತ್ತೆ ಪರಿಸರ ನಮ್ಮ ಎಲ್ಲ ಆಸೆಗಳನ್ನ ಈಡೇರಿಸುವ ಸಾಮರ್ಥ್ಯ ಇದೆ. ಆದರೆ ದುರಾಸೆಗಳನ್ನಲ್ಲ, ನಮ್ಮ ಆಸೆಗಳೆಲ್ಲವನ್ನ ಈಡೇರಿಸುವ ಸಾಮರ್ಥ್ಯ ಪ್ರಕೃತಿ ಮತ್ತೆ ಪರಿಸರಕ್ಕಿದೆ. ದುರಾಸೆಗಳನ್ನಲ್ಲ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತು. ನೋಡಿ, ಒಂದು ಪ್ರಕೃತಿಯಲ್ಲಿ ಎಂತ ಒಂದು ಆಹಾರದ ಲಿಂಕ್ ಚೈನ್ ಇದೆ ಅಂದ್ರೆ ಒಂದು ಸರಪಳಿ ಅಂತ ಹೇಳ್ತಾರೆ ಅದನ್ನ. ಒಂದು ಮೀನು ಹಾಕುವಂತ ಎಲ್ಲಾ ಮರಿಗಳು ಉಳಿದು ಬಿಟ್ರೆ ಪ್ರಪಂಚದಲ್ಲಿ ಅಷ್ಟು ನೀರೇ ಇಲ್ವಂತೆ. ನೋಡಿ, 70 ಭಾಗ ನೀರು, 1 ಭಾಗ ನೆಲ ಅಂತ ನಾವು ಹೇಳ್ತೇವೆ. ನೀರೇ ಜಾಸ್ತಿ ಇದೆ. ಆದ್ರೆ ಮೀನುಗಳು ಹಾಕುವ ಮರಿಗಳೆಲ್ಲ ಉಳಿದು ಬಿಟ್ರೆ ಭೂಮಿ ಮೇಲೆ ಪ್ರಪಂಚದಲ್ಲಿ ಅಷ್ಟು ನೀರೇ ಇಲ್ವಂತೆ. ಅಂದ್ರೆ ಹುಟ್ಟಿದ ಮರಿಗಳೆಲ್ಲ ಒಂದು ನಿಯಂತ್ರಣಕ್ಕೆ ಬರ್ತವೆ. ಇದು ಆಹಾರದ ಸರಪಳಿ. ಕಾಡಿನಲ್ಲಿರುವ ಪ್ರಾಣಿಗಳಿಗೂ ಅಷ್ಟೇ ಎಲ್ಲ ಒಂದು ಆಹಾರ ಸರಪಳಿ. ಒಂದು ಪ್ರಾಣಿಯನ್ನ ಒಂದು ಪ್ರಾಣಿ ತಿಂದು ಆ ಪ್ರಕೃತಿಗೆ ಅನುಗುಣವಾಗಿ ಯಾವ ಯಾವ ಪ್ರಾಣಿ ಯಾವಾಗ ಯಾವಾಗ ಜನ್ಮ ತಾಳ್ಬೇಕು, ಯಾವ ತಿಂಗಳಲ್ಲಿ ಯಾವ ಯಾವ ಪ್ರಾಣಿಗಳು ಗರ್ಭಧಾರಣೆ ಆಗ್ಬೇಕು, ಯಾವ ಟೈಮ್ನಲ್ಲಿ ಸಂತತಿ ಆಗ್ಬೇಕು, ಮತ್ತೆ ಯಾವ ಪ್ರಾಣಿಗೆ ಯಾವ ಸಮಯದಲ್ಲಿ ಯಾವ ಆಹಾರ ಬೇಕು, ಇದೆಲ್ಲವನ್ನ ಪ್ರಕೃತಿ ಮೊದಲೇ ನಿರ್ಧಾರ ಮಾಡಿದೆ. ಒಂದು ಹುಲಿ ಮರಿಯನ್ನು ಹಾಕಿ 3-4ನೇ ತಿಂಗಳಿನಲ್ಲಿ ಅದಕ್ಕೆ ಮೃದುವಾದ ಆಹಾರ ಬೇಕು ಅಂತ ಹೇಳಿ ಮೊಲ, ಕೀರ ಇಂಥವುಗಳನ್ನ ಆಹಾರವಾಗಿ ಕೊಡುತ್ತೆ. ಹುಲಿ ಮರಿ ಹಾಕುವ ಕರೆಕ್ಟ್ ಸಮಯಕ್ಕೆ 3 ತಿಂಗಳಲ್ಲಿ ಮೊಲಗಳೆಲ್ಲವೂ ಮರಿಯಾಗಿ ಅವು ತಿನ್ಲಿಕ್ಕೆ ಯೋಗ್ಯವಾಗ್ತವೆ. ಆಗ ಹುಲಿಗಳು ಮೊಲವನ್ನ ತಿಂದು ಹಿಡ್ಕೊಂಡು ಬಂದು ತನ್ನ ಮರಿಗಳಿಗೆ 3-4ನೇ ತಿಂಗಳಲ್ಲಿ ಆಹಾರವನ್ನು ಕೊಡುತ್ತೆ. ಆ ಮರಿಗಳು ದೊಡ್ಡದಾಗಿ ಹುಲಿ ಮರಿಗಳು 6 ತಿಂಗಳಾಗುವಾಗ ಅವಕ್ಕೆ ಸ್ವಲ್ಪ ಒರಟಾದ ಆಹಾರ ಬೇಕು. ಆ ಟೈಮ್ನಲ್ಲಿ ಹಂದಿಗಳು ಮರಿಯನ್ನು ಹಾಕ್ತವೆ. ಹೀಗೆ ಆ ಹುಲಿಗಳು 6 ತಿಂಗಳಾದ್ಮೇಲೆ ತಮ್ಮ ಮರಿಗಳಿಗೆ ಆಹಾರವಾಗಿ ಹಂದಿಯ ಮರಿಗಳನ್ನ ಹಿಡ್ಕೊಂಡು ಬರ್ತವೆ. ಹೀಗೆ ಕಾಲಕ್ಕನುಗುಣವಾಗಿ, ಪರಿಸರಕ್ಕನುಗುಣವಾಗಿ ಆಯಾಯ ನಿಯಮ ಇರುವಾಗ ಅದರಲ್ಲಿ ನಾವು ಯಾರು ಕೈ ಆಡಿಸಬಾರ್ದು. ಇಲಿ ಜಾಸ್ತಿ ಆಗ್ತದೆ, ಇಲಿಯನ್ನು ನಿಯಂತ್ರಣ ಮಾಡಕ್ಕೆ ಕ್ಯಾರೆ ಹಾವು ಇದೆ, ಕ್ಯಾರೆ ಹಾವನ್ನು ನಿಯಂತ್ರಣ ಮಾಡಕ್ಕೆ ಮುಂಗುಸಿ ಇದೆ, ಮುಂಗುಸಿನ ಮಾಡಕ್ಕೆ ಒಂದೊಂದು ಪ್ರಾಣಿಗಳಿವೆ. ಅವುಗಳು ಒಂದೊಂದನ್ನು ತಿನ್ಕೊಂಡಾಗ ಪ್ರಕೃತಿಯಲ್ಲಿ ಸಮತೋಲನವನ್ನ ಕಾಪಾಡ್ಕೊಳ್ತವೆ. ಪ್ರಕೃತಿ ಸಮತೋಲನವನ್ನ ಕಾಪಾಡ್ಕೊಳ್ತವೆ. ಈಗ ಇಲ್ಲಿ 8 ಮರಿ 10 ಮರಿ ಹಾಕ್ತದೆ. ಆದ್ರೆ ಆನೆ ಆ ರೀತಿ 10 ಮರಿ ಹಾಕಕ್ ಆಗಲ್ಲ. ಅದು ಹಾಕೋದು ಎಷ್ಟೋ ವರ್ಷಕ್ಕೆ ಒಂದ್ಸರಿ ಹಾಕೋದು. ಅವು ಏನಾದ್ರು ಇಲಿ ತರ ನಾಯಿ ತರ ಏನಾದ್ರು ಮರಿ ಹಾಕೋದಾಗಿದ್ರೆ ಬಹಳ ಪ್ರಕೃತಿ ಪರಿಸರ ಭಾರಿ ಬದಲಾವಣೆ ಆಗ್ಬಿಡ್ತು. ಎಲ್ಲಾ ಪ್ರಾಣಿಗಳಿಗೂ ಒಂದೊಂದು ಮಿತ ಅಂತೆಲ್ಲ ಇದೆ. ಮತ್ತೆ ಯಾವ ಯಾವ ಪ್ರಾಣಿಯನ್ನ ಯಾವ ತಿನ್ಬೇಕು ಅನ್ನೋದು ಒಂದು ಆಹಾರದ ಸರಪಳಿ ಅದು. ಅಂಥದನ್ನ
ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಇವುಗಳೆಲ್ಲವನ್ನ ಎಳೆ ಎಳೆಯಾಗಿ ಬಿಡಿಸಿ ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲರೂ ಪದವೀಧರನಾಗಿ ಮಾಡಿ, ಅರಣ್ಯ ಕಾಯಿರಿ, ಪ್ರಾಣಿಗಳನ್ನ ರಕ್ಷಣೆ ಮಾಡಿ, ಕಾಡಿಗೆಯಿಂದ ಊರಿಗೆ ಬರದಂಗೆ ನೋಡ್ಕೊಳ್ಳಿ, ಅವುಗಳಿಗೆ ಏನೇನು ಮೇವು ಬೇಕೋ ಅದನ್ನ ಅಲ್ಲೇ ಮಾಡಿ ಅನ್ಬಿಟ್ಟು ಅವರಿಗೆ ಸಂಬಳ, ಬಂಗ್ಲೆ, ಪೆಟ್ರೋಲು, ಡೀಸೆಲು ಎಲ್ಲಾ ಕೊಟ್ಟು ಸಾಕ್ತಾ ಇರುವಾಗ ಅವರ ಸಲಹೆಗಳನ್ನ ಕೇಳದೆ ಇರುವಂತಹ ಸಚಿವರುಗಳು, ರಾಜಕಾರಣಿಗಳು ನೇರವಾಗಿ ಅದಕ್ಕೆ ಸಂತಾನ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿ ತಪ್ಪು ಮಾಹಿತಿಗಳನ್ನ ಈ 1-2 ವಾರದಲ್ಲಿ ಅದು ಚಾಲ್ತಿಯಲ್ಲಿ ಬರ್ತಾ ಇದೆ. ಎಲ್ಲಾ ಕಡೆ ಅದೇ ಚರ್ಚೆ ಆಗ್ತಾ ಇದೆ. ಸಂತಾನ ಹರಣ ಮಾಡ್ತೀವಿ, ಅದಕ್ಕೊಂದಷ್ಟು ಕೋಟಿ ದುಡ್ಡು, ಆಮೇಲೆ ಅದಕ್ಕೆ ಆ ಮೆಡಿಸಿನ್ ಒಂದ್ ಸ್ವಲ್ಪ ಕೋಟಿ ದುಡ್ಡು, ಆಮೇಲೆ ಇದರಲ್ಲಿ ನಿಯಂತ್ರಣ ಬರಲಿಲ್ಲ ಅನ್ಬಿಟ್ಟು ಅದಕ್ಕೆ ಒಂದು ತರದ ದುಡ್ಡು. ಇವುಗಳೆಲ್ಲ ಒಂದೊಂದು ಸ್ಕೀಮ್ಗಳು. ಚಿಕ್ಕ ಮಕ್ಕಳಿಗೆ ಗೊತ್ತಿದೆ ಪರಿಸರ ಪ್ರಕೃತಿಯನ್ನು ಹೇಗೆ ಕಾಪಾಡ್ಕೊಳ್ತೇವೆ ಅಂತ. ಆದ್ರೆ ನಮ್ಮ ದುರದೃಷ್ಟವಶತ್ ಅಧಿಕಾರಿಗಳು ಗೊತ್ತಿದ್ರು ಬಾಯ್ ಬಿಡೋಂಗಿಲ್ಲ. ಯಾಕೆಂದ್ರೆ ಅವರು ರಾಜಕಾರಣಿಗಳ ಗುಲಾಮರಾಗ್ಬಿಟ್ಟಿದ್ದಾರೆ. ರಾಜಕಾರಣಿಗಳಿಗೆ ಸರಿಯಾಗಿ ಕಿವಿ ಹಿಂಡಿ ಹೇಳುವಂತ ಅವ್ರು ಯಾರು ಈಗ ಸದ್ಯಕ್ಕಿಲ್ಲ. ಯಾಕೆಂದ್ರೆ ಅವರ ಕೆಲಸ ಆಗ್ಬೇಕಂದ್ರೆ ಅವ್ರಿಗೆಲ್ಲ ಉಗೆ ಅನ್ನೋರು ಆಗ್ಬಿಟ್ಟಿದ್ದಾರೆ. ಅದರಿಂದ ಯಾವುದೇ ಸಚಿವರಾಗ್ಲಿ, ಯಾವುದೇ ಮಿನಿಸ್ಟರ್ಗಳಾಗ್ಲಿ ಏನಾದ್ರು ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಸಂಬಂಧಪಟ್ಟಂತ ಇಲಾಖೆಗಳನ್ನ, ಅಧಿಕಾರಿಗಳನ್ನ ವಿಚಾರಿಸಿ ಸ್ಟೇಟ್ಮೆಂಟ್ ಕೊಡೋದು ತುಂಬಾ ಒಳ್ಳೆಯದು. ತಜ್ಞರು ಅಂತ ಹೇಳ್ತಾರೆ. ಯಾರು ತಜ್ಞರು? ನಿಮ್ಮ ಹಿಂಬಾಲಕರಲ್ಲ, ಅಥವಾ ನೀವು ಕುಡಿದ ನೆಶೆಯಲ್ಲಿ ಬಂದಂತ ತೀರ್ಮಾನಗಳು ತಜ್ಞರಲ್ಲ. ನಿಮ್ಮ ತಲೆಯಲ್ಲಿ ಏನೋ ಒಂದೊಂದು ಹೊಳಿತದೆ, ಅದೆಲ್ಲ ತಜ್ಞರು ಅಂತ ತಜ್ಞರ ಮೇಲೆ ಹಾಕ್ತೀರಿ. ಸಫಾರಿಯನ್ನ ತೆಗೆದ್ರಲ್ಲ, ಯಾವ ತಜ್ಞರಪ್ಪ ಹೇಳಿದ್ರು ನಿಮ್ಗೆ ಸಫಾರಿ ತೆಗೀರಿ, ಅಲ್ಲಿಂದ ಏನು ತೊಂದರೆ ಇರೋದಿಲ್ಲ ಅಂತ? ಯಾವ ತಜ್ಞರಿದ್ರು? ಯಾರು ರೈತರನ್ನ ಕರ್ಕೊಂಡಿದ್ದೀರಿ? ಯಾರು ಫಾರೆಸ್ಟ್ ಪಕ್ಕದಲ್ಲಿರುವಂತ ಯಾವ ರೈತರನ್ನ, ಯಾವ ರೈತ ಸಂಘದ ಹೋರಾಟಗಾರನ, ಯಾರನ್ನ ನೀವು ಕೇಳಿದಿರಿ? ತಜ್ಞರ ಸಲಹೆ ಯಾರು? ತಜ್ಞರು ಯಾರು ಅಂತ ಅವ್ರಲ್ಲಿ ಹೆಸರು ಲಿಸ್ಟು ಮಾಡಿ ಡಿಕ್ಲೇರ್ ಮಾಡಿ, ಇಂಥ ತಜ್ಞರು ಹೇಳಿದ್ದಾರೆ ಅಂತ. ಸರಿ, ಇವಾಗ ಸಫಾರಿ ಸ್ಟಾಪ್ ಆಗಾದ್ಮೇಲೆ ಯಾವುದೇ ಪ್ರಾಣಿಗಳು ಬರಲಿಲ್ಲ. ಸಫಾರಿ ಸ್ಟಾರ್ಟ್ ಆದ್ಮೇಲೆ ಪುನಃ ಪ್ರಾಣಿಗಳು ಬಂದು ನಗರ, ಊರಿಗೆ, ಹಳ್ಳಿ ಸುತ್ತಾ ಇದೆಯಲ್ಲ, ಇದಾದ್ರೂ ಗೊತ್ತಾಗೋದಿಲ್ಲ ನಿಮ್ಗೆ? ಅದರಿಂದ ಪರಿಸರ ಮತ್ತೆ ಪ್ರಕೃತಿಯಲ್ಲಿ ನೀವೇನಾದ್ರೂ ಅದನ್ನ ನಾಶ ಮಾಡ್ತೀನಿ, ನಾನು ಎಲ್ಲ ಸಾರ್ವಭೌಮ ಮಾಡ್ತೀನಿ ಅಂತ ಹೇಳಿದ್ರೆ ಸತ್ಯನಾಶವಾಗಿ ಹೋಗ್ತೀರಾ. ಇದರಿಂದ ಬಹಳ ಬೆಲೆ ತೆತ್ತಬೇಕಾಗ್ತದೆ. ಇದರಿಂದ ಆಹಾರದ ಸರಪಳಿಯ ಸಮಸ್ಯೆ ಆಗಿ ಕಾಡು ಪ್ರಾಣಿಗಳು ಇನ್ನು ದಿನದಿಂದ ದಿನಕ್ಕೆ ಹಳ್ಳಿಗೆ ಬರೋದು ಜಾಸ್ತಿ ಆಗ್ತದೆ. ಅದರಿಂದ ಯಾವುದೇ ಒಂದು ತಲೆಯಲ್ಲಿ ಈ ಅಭಿಪ್ರಾಯ ಇದ್ರೆ ಅರಣ್ಯ ಇಲಾಖೆ ಸಚಿವರಿಗಾಗ್ಲಿ, ಅಥವಾ ಅರಣ್ಯ ಸಚಿವರಿಗಾಗ್ಲಿ, ಅಥವಾ ಯಾವುದೇ ಶಾಸಕರಿಗಾಗ್ಲಿ ಇದ್ರೆ, ಅಧಿಕಾರಿಗಳಿಗಿದ್ರೆ ಇದನ್ನೆಲ್ಲ ತೆಗೆದಾಕ್ಬಿಡಿ. ಪ್ರಕೃತಿ ತನ್ನನ್ನು ತಾನು ಕಾಪಾಡಿಕೊಳ್ತದೆ. ಅದರಿಂದ ದಯಮಾಡಿ ನಾವುಗಳು ಪ್ರಕೃತಿ ಮತ್ತೆ ಪರಿಸರವನ್ನ ಉಳಿಸ್ಕೊಳ್ಬೇಕು. ಅದಕ್ಕಾಗಿ ನಾವೆಲ್ಲರೂ ಕಂಕಣಬದ್ಧರಾಗಬೇಕು. ಪ್ರತಿಯೊಬ್ಬರು, ಇಲ್ಲಿ ಅಧಿಕಾರಿಗಳೇ ಅಂತಲ್ಲ, ರಾಜಕಾರಣಿಗಳಂತಲ್ಲ, ರೈತರಂತಲ್ಲ, ಪ್ರತಿಯೊಬ್ಬನೂ ಉಸಿರಾಡ್ಬೇಕಾದ್ರೆ ಅವನಿಗೆ ಆಮ್ಲಜನಕ ಬೇಕು. ಆಮ್ಲಜನಕ ಬೇಕು ಅಂದ್ರೆ ಮರ ಗಿಡಗಳು ಜಾಸ್ತಿ ಬೆಳಿಬೇಕು. ಭೂಮಿಯ ತಾಪಮಾನ ಕಡಿಮೆ ಆಗ್ಬೇಕಂದ್ರೆ ಮರ ಗಿಡಗಳು ಜಾಸ್ತಿ ಬೆಳಿಬೇಕು. ರಾಸಾಯನಿಕ ಪದಾರ್ಥಗಳನ್ನ ಜಮೀನಿಗೆ ಬಳಸೋದನ್ನ ಕಡಿಮೆ ಮಾಡಬೇಕು. ಗೋವಾಧಾರಿತ ಕೃಷಿ ಮಾಡಬೇಕು. ಆಗ ಮಾತ್ರ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ. ನೀವೆಲ್ಲರೂ ಗೋವಾಧಾರಿತ ಕೃಷಿಗೆ ಬನ್ನಿ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ತೆ.